ಒಂದು ಅಂಕದ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಭಾಗದಲ್ಲಿ ಮಾತ್ರ ಆಯ್ಕೆ ಇರುವುದಿಲ್ಲ, ಇನ್ನು ಎಲ್ಲಾ ಭಾಗದಲ್ಲೂ ಆಯ್ಕೆ ಇರುತ್ತೆ. ಒಂದು ಪ್ರಶ್ನೆಗೆ ಉತ್ತರಿಸಿ ಅಂದ್ಬಿಟ್ಟು ಮೊದಲನೇ ಭಾಗದಲ್ಲಿ 2 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀವು ಯಾವ್ದಾದ್ರು ಒಂದನ್ನ ಬರೀಬೇಕು, ಆ ಪ್ರಶ್ನೆಗೆ 10 ಅಂಕ ಇರುತ್ತೆ. 3ರ ಸಂದರ್ಭ ಸ್ವಾರಸ್ಯ ವಿವರಿಸಿ ಅಂತ ಅಂದ್ಬಿಟ್ಟು ಬಂಡವಾಳಿಲ್ಲದ ಬಡಾಯಿ ನಾಟಕದಿಂದಲೇ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟು ಇರುವಂತಹ ಕನ್ನಡ ಭಾಷೆಯಲ್ಲಿ ಅವರಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಮಾತಾಡ್ತೀನಿ. ಇದು ಬಹಳ ಮುಖ್ಯವಾಗಿ SCP ಸಿಲೆಬಸ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಪತ್ರಿಕೆ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಯಾವ ಮಾದರಿ ಪ್ರಶ್ನೆ ಪತ್ರಿಕೆ ಅಂತಂದ್ರೆ, ವಿಶ್ವವಿದ್ಯಾನಿಲಯದವರೇ ಕಳೆದ ವರ್ಷ ಮಾಡಿದಂತ ಪ್ರಶ್ನೆ ಪತ್ರಿಕೆಯನ್ನ ಆಧಾರವಾಗಿಟ್ಕೊಂಡು ಈ ಪ್ರಶ್ನೆ ಪತ್ರಿಕೆಯ ಚರ್ಚೆಯನ್ನ ನಾನು ಮಾಡ್ತಾ ಇದ್ದೀನಿ. ಬನ್ನಿ, ಈ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿಯಲ್ಲಿದೆ ನೋಡೋಣ. ಅಂಕ, ಪ್ರಶ್ನೆ, ಆಯ್ಕೆ, ಅಂಕಗಳು. 10 ಅಂಕದ ಪ್ರಶ್ನೆಗಳು, 8 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀವು 4 ಪ್ರಶ್ನೆಗಳನ್ನ ಬರೀಬೇಕು. ಪ್ರತಿ ಪ್ರಶ್ನೆಗೆ 10 ಅಂಕ ಇರುತ್ತೆ. ನೀವು 4 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ನಿಮಗೆ 40 ಅಂಕಗಳು ದೊರಕುತ್ತೆ. ಹಾಗೇನೆ 4 ಅಂಕದ ಸಂದರ್ಭವನ್ನ ಕೇಳ್ತಾರೆ. 4 ಅಂಕದ ಸಂದರ್ಭವನ್ನ ಕೇಳ್ತಾರೆ. 5 ಸಂದರ್ಭಗಳನ್ನ ಕೇಳ್ತಾರೆ. ನೀವು ಬರಿಬೇಕಾಗಿರೋದು ಕೇವಲ 3 ಸಂದರ್ಭಗಳನ್ನ ಉತ್ತರ ಬರೆದ್ರೆ ನಿಮಗೆ ಒಟ್ಟು 12 ಅಂಕಗಳು ಸಿಗ್ತವೆ. ಪ್ರತಿ ಸಂದರ್ಭಕ್ಕೆ 4 ಅಂಕಗಳಿರುತ್ತೆ. 4 ಮೂರ್ಲಿ 12 ಅಂಕಗಳು ನಿಮ್ಗೆ ಇಲ್ಲಿ ದಕ್ಕತ್ತೆ. ಅದಾದ ತರುವಾಯ 5 ಅಂಕದ ಟಿಪ್ಪಣಿಗಳನ್ನು ಕೇಳ್ತಾರೆ. ಇದನ್ನ ಕಾದಂಬರಿ ಭಾಗದಲ್ಲಿ ಕೇಳ್ತಾರೆ. 5 ಅಂಕದ ಟಿಪ್ಪಣಿಗಳನ್ನು ಕೇಳ್ತಾರೆ. 6 ಟಿಪ್ಪಣಿಗಳನ್ನ ಕೇಳಿರ್ತಾರೆ. ಅದರಲ್ಲಿ ನೀವು 4 ಬರೆದ್ರೆ ಸಾಕು, ಇನ್ನು 2 ಆಯ್ಕೆಗಳಾಗಿರ್ತವೆ. ಇದಕ್ಕೆ 5 ಅಂಕ ಇರುತ್ತೆ ತಲಾ. ನೀವು 4 ಬರೆದ್ರೆ ನಿಮ್ಗೆ ಒಟ್ಟು 20 ಅಂಕಗಳು ಸಿಗುತ್ತೆ. ಅದಾದ ತರುವಾಯ 1 ಅಂಕದ 8 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಭಾಗದಲ್ಲಿ ಮಾತ್ರ ಆಯ್ಕೆ ಇರುವುದಿಲ್ಲ, ಇನ್ನು ಎಲ್ಲಾ ಭಾಗದಲ್ಲೂ ಆಯ್ಕೆ ಇರುತ್ತೆ. 8 ಪ್ರಶ್ನೆಗಳನ್ನು ಕೇಳಿರ್ತಾರೆ. 8ಕ್ಕೆ 8 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ ಆಗಿರುತ್ತೆ. 1 ಅಂಕದ ಪ್ರಶ್ನೆ ಇದು, ಬಹಳ ಸಕ್ತಿದೆ. ಒಟ್ಟು 27 ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ನೀವು 19 ಪ್ರಶ್ನೆಗಳಿಗೆ ಉತ್ತರ ಬರೆದ್ರೆ ಸಾಕಾಗುತ್ತೆ. 80 ಅಂಕ ಸಿಕ್ಕುತ್ತೆ. ಇದಿಷ್ಟು, ಈ 80 ಅಂಕಕ್ಕೂ ನೀವು ಉತ್ತರವನ್ನ ಬರೆಯುವುದಕ್ಕೆ ಸಮಯ 3 ಗಂಟೆಯನ್ನ ನಿಗದಿ ಮಾಡಿದ್ದಾರೆ. ಇದಿಷ್ಟರಲ್ಲಿ ನೀವು ಬಹಳ ಜೋಪಾನದಿಂದ ಪ್ರಶ್ನೆಯನ್ನ ಆರಿಸಿಕೊಂಡು ಉತ್ತರವನ್ನ ಬರಿಬೇಕು. ಇದು ಸ್ಥೂಲವಾದಂತಹ ಸರಳ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ. ಇನ್ನು ನೇರವಾಗಿ ವಿಶ್ವವಿದ್ಯಾನಿಲಯದವರೇ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಹಳೆಯದೊಂದು ನೋಡೋಣ. 2ನೇ ಚತುರ್ಮಾಸ BCA ಪರೀಕ್ಷೆ ಮೇ ಜೂನ್ 2025. SCP ಸ್ಕೀಮ್, SCP ಸಿಲೆಬಸ್ ಅನ್ನ ಇಟ್ಕೊಂಡಿರೋದು. ಇದು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನೇ ನಾನು ಮಾದರಿಯಾಗಿ ಇಟ್ಕೊಂಡಿರುವಂಥದ್ದು. ಅದು ಹೇಗಿರುತ್ತೆ ಆ ಪ್ರಶ್ನೆ ಪತ್ರಿಕೆ? 2024-25ನೇ ಸಾಲಿನ ವಿದ್ಯಾರ್ಥಿಗಳಿಗೆ, ಅಂದ್ರೆ ಆ ಸಾಲಿನಲ್ಲಿ ಓದಂತಹ ವಿದ್ಯಾರ್ಥಿಗಳಿಗೆ ಬದಲಾವಣೆ ಆಗಿರುವಂತಹ SCP ಸಿಲೆಬಸ್ ಇದು. ಕನ್ನಡ ಭಾಷೆ ಪತ್ರಿಕೆ 2, ಗಣಕ ಗಂಗೋತ್ರಿ 2 ಅಂದ್ರೆ 2ನೇ ಚತುರ್ಮಾಸ ಅಂತ. ಗಣಕ ಗಂಗೋತ್ರಿ BCA ಮಕ್ಕಳಿಗೆ ಇಟ್ಟಿರೋದು ಅಂತ. ಇದರಲ್ಲಿ ನಾಟಕ ಮತ್ತು ಕಾದಂಬರಿಯನ್ನ ಇಟ್ಟಿದ್ದಾರೆ. ನಾಟಕ ಬಂಡವಾಳಿಲ್ಲದ ಬಡಾಯಿ, ಇದು ಕಾದಂಬರಿ ಒಡಲಾಳ. ಈ ನಾಟಕ ಮತ್ತು ಕಾದಂಬರಿಗೆ ಒಟ್ಟು ಅಂಕಗಳು 80 ಅಂಕಗಳು ನಿಗದಿಯಾಗಿರ್ತವೆ. ಇದನ್ನ 3 ಗಂಟೆ ಒಳಗಡೆ ನೀವು ಬರಿಬೇಕು ಅಂತೇಳಿ ಅಲ್ಲಿ ಹೇಳಿರ್ತಾರೆ. ಬನ್ನಿ, ಪ್ರಶ್ನೆಗಳ ಮಾದರಿ ಹೇಗಿರುತ್ತೆ. ಮೊದಲನೇ ಭಾಗದಲ್ಲಿ ನಿಮಗೆ ಕಾಣಿಸೋದು, ನಿಮಗೆ ನಾಟಕ ಭಾಗದಿಂದ ಮೊದಲನೇ ಭಾಗ ಇರುತ್ತೆ. ಕೊನೆಯ ಭಾಗ ನಿಮಗೆ ಕಾದಂಬರಿಯಿಂದ ಇರುತ್ತೆ. 1 ಪ್ರಶ್ನೆಗೆ ಉತ್ತರಿಸಿ ಅಂದ್ಬಿಟ್ಟು 10 ಅಂಕಕ್ಕೆ ಇದನ್ನು ಕೇಳಿರ್ತಾರೆ. 1 ಪ್ರಶ್ನೆಗೆ ಉತ್ತರಿಸಿ ಅಂದ್ಬಿಟ್ಟು ಮೊದಲನೇ ಭಾಗದಲ್ಲಿ 2 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀವು ಯಾವ್ದಾದ್ರು ಒಂದನ್ನ ಬರೀಬೇಕು. ಆ ಪ್ರಶ್ನೆಗೆ 10 ಅಂಕ ಇರುತ್ತೆ. 2 ಪ್ರಶ್ನೆಯನ್ನು ಕೇಳಿರ್ತಾರೆ. ಆ ಪ್ರಶ್ನೆ ಹೇಗಿರುತ್ತೆ ನೋಡೋಣ. ಅಹೋಬ್ಲುವಿನ ಪಾತ್ರ ಚಿತ್ರಣ ವಿವರಿಸಿ. ಜೀವು ಅಹೋಬ್ಲುವಿನ ಕೌಟುಂಬಿಕ ಚಿತ್ರಣವನ್ನು ಪರಿಚಯಿಸಿ. ಈ ಕಾದಂಬರಿ ಆಗಿಲಿ ಅಥವಾ ಈ ನಾಟಕ ಆಗಿಲಿ ನೀವು ಉತ್ತರವನ್ನ ಬರಿಬೇಕಾದ್ರೆ ಈ ಪ್ರಶ್ನೆಗೆ ಬರೆದಿರುವಂತ ಉತ್ತರವನ್ನು ಕೂಡ ಈ ಪ್ರಶ್ನೆಗೂ ಎಷ್ಟೋ ಸಂದರ್ಭದಲ್ಲಿ ಉತ್ತರ ಆಗ್ತಾ ಇರುತ್ತೆ.
ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಂಡ್ರೆ, ಅಯ್ಯೋ ನಾನು ಈ ಪ್ರಶ್ನೆಗೆ ಬರ್ದಿರೋ ಉತ್ತರನ ಇಲ್ಲೂ ಬರೀಬೇಕಲ್ಲಪ್ಪ ಅಂತ ನೀವು ಅನ್ಕೊಳ್ಳೋ ಆಗಿಲ್ಲ. ಅದು ರಿಪೀಟ್ ಆಗುತ್ತೆ, ನನ್ಗೆ ಅಂಕ ಕೊಡ್ತಾರೋ ಇಲ್ವೋ ಏನೋ ಗೊತ್ತಾಗಲ್ವಲ್ಲಪ್ಪ ಅಂತ ಅನ್ಕೋಬೇಡಿ. ಅದು ಏನು ಸಮಸ್ಯೆ ಆಗಲ್ಲ, ಸ್ವಲ್ಪ ಭಿನ್ನ ಇರುತ್ತೆ ಅಷ್ಟೇ, ಅದರ ಉತ್ತರ ಅದೇ ಆಗಿರುತ್ತೆ. ಅದು ನೀವು ಗಮನಿಸ್ಕೊಳ್ಬೇಕು. ಇಲ್ಲಿ ಅಹೋಬ್ಲುವಿನ ಪಾತ್ರ ಚಿತ್ರಣ ವಿವರಿಸಿ ಅಂತಂದಾಗ ಈ ಅಹೋಬ್ಲು ಎಂಥವನು ಅನ್ನುವಂಥದ್ದನ್ನ ಅಹೋಬ್ಲುವಿನ ಹೆಂಡತಿಗೆ ಹೇಳ್ತಾಳೆ ಆರಂಭದಲ್ಲಿ. ಒಂದು ಕೇಸು ಗೆಲ್ಲದ ಕೆಂಬೂತ ಅಂತ ಅಹೋಬ್ಲು ಅನ್ನೋ ತನ್ನ ಗಂಡನನ್ನೇ ಜೀವು ಹೇಳ್ತಾಳೆ. ಅವನ ಪಾತ್ರ ಚಿತ್ರಣವನ್ನ ಆ ಜೀವು ತನ್ನ ಹೆಂಡತಿಯ ಪಾತ್ರದ ಮೂಲಕ ಬರ್ತದೆ. ಹಂಗಂದ್ರೆ ನೋಡಿ, ಇಲ್ಲಿರೋದನ್ನು ಅಲ್ಲಿರೋದನ್ನು ಒಂದೇ ತರದ ಉತ್ತರಗಳಾಗ್ತವೆ. ಅಹೋಬ್ಲುವಿನ ಪಾತ್ರ ಚಿತ್ರಣ ಹೇಗಿದೆ? ಬಂಡವಾಳ ಇಲ್ಲದ ಬಡಾಯಿಯನ್ನ ಕೊಚ್ಚುತ್ತಾ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಬಂದ ವ್ಯಕ್ತಿಗಳಿಂದ ಅಂತ ಯೋಚನೆ ಮಾಡ್ತಿದ್ದವನೇ ಹಳ್ಳಕ್ಕೆ ಹೇಗೆ ಬೀಳ್ತಾನೆ ಅನ್ನುವಂಥ ವಿಚಾರ. ಬೇಕಿಲ್ದೇ ಇರುವಂತಹ ಪ್ರತಿಷ್ಠೆಯ ಮಾತುಗಳನ್ನಾಡ್ತಾ ಸಮಾಜದಲ್ಲಿ ಯಾವುದೋ ಒಂದು ರೀತಿಯ ಒಣ ಪ್ರತಿಷ್ಠೆಯನ್ನ ಮೆರಿಬೇಕು ಅನ್ನುವಂತಹ ಮನಸ್ಥಿತಿ ಅಹೋಬ್ಲುವಿನದಾಗಿರುತ್ತೆ. ಆ ರೀತಿಯ ಎಲ್ಲ ವಿಷಯಗಳನ್ನ ನೀವು ಈ ಭಾಗದಲ್ಲಿ ಬರೆದ್ರೆ ಅದಕ್ಕೆ ಒಳ್ಳೆ ಉತ್ತರ ಆಗುತ್ತೆ. ಇನ್ನ ಜೀವು, ಅಹೋಬ್ಲುವಿನ ಹೆಂಡತಿ, ಅವರಿಬ್ಬರ ಕೌಟುಂಬಿಕ ಚಿತ್ರಣ ಹೇಗಿತ್ತು? ಜೀವು ಅಹೋಬ್ಲುವನ್ನ ಮದುವೆ ಆಗಬೇಕಾದ್ರೆ ಇವನು ಏಕಮಾತ್ರ ಲಾಯರು, ಅವರ ಅಪ್ಪ ಜೀವಿನ ಲಾಯರ್ ಆಗಿದ್ರಿಂದ ನಮ್ಮಪ್ಪ ನಿಮಗೆ ಮದುವೆ ಮಾಡಿಕೊಟ್ರು, ಒಂದು ಕೇಸು ಗೆಲ್ಲೇ ಇಲ್ಲ, ಹೆಂಗೆಲ್ಲ ಇರ್ಬೋದಿತ್ತು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇವರು ತುಂಬಾ ಚೆನ್ನಾಗಿರುವಂತಹ ಮಾತುಕತೆಗಳು ನಡೆಯುತ್ತೆ. ಕಾಫಿ ಅನ್ನುವಂಥದ್ದನ್ನು ಮಾಡ್ಕೊಂಬ, ಬೋಂಡ ಅನ್ನುವಂಥದ್ದನ್ನು ಮಾಡ್ಕೊಂಬ ಅಂತ ಅಂದ್ಬಿಟ್ಟು ಅಹೋಬ್ಲು ಜೀವಿಗೆ ಹೇಳಿದಾಗ, ಅದಕ್ಕೆ ಸ್ಟವ್ ಇಲ್ಲ ಅಥವಾ ಇನ್ನೇನು ಒಲೆ ಹಸಕ್ಕೆ ಸೌದೆ ಇಲ್ಲ ಅಂತ ಹೇಳಿದಾಗ ಅವರ ಮಾತುಕತೆಗಳೇ ವಿಶೇಷವಾಗಿರುತ್ತೆ. ಮಗನ ಬಗ್ಗೆ ಈ ಜೀವು ಮತ್ತು ಅಹೋಬ್ಲುವಿನ ಮಗ ಶಾರದಾ ಪ್ರಸಾದ್ ಅಥವಾ ಮುದ್ಮಣಿ, ಅವನ ಬಗ್ಗೆ ಮಾತಾಡಬೇಕಾದ್ರೆ ಅವರಿಬ್ಬರ ಸಂಸಾರದ ವಿಷಯಗಳು ಕೂಡ ಅಲ್ಲಿ ವ್ಯಕ್ತ ಆಗುತ್ತೆ. ಆ ಸಂದರ್ಭವನ್ನ ನೀವು ಈ ಪ್ರಶ್ನೆಗೆ ಉತ್ತರವಾಗಿ ಬರೆದ್ರೆ ಒಳ್ಳೆಯ ಉತ್ತರ ಆಗುತ್ತೆ. ಇನ್ನು ಎರಡನೇ ಭಾಗದಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಅಂದ್ಬಿಟ್ಟು ನಾಟಕದಿಂದನೇ ಮತ್ತೆ 2 ಪ್ರಶ್ನೆಗಳನ್ನು ಕೇಳ್ತಾರೆ 10 ಅಂಕಗಳಿಗೆ. ನೋಡೋಣ ಪ್ರಶ್ನೆ. ಪರಶುವಿಗೆ ಆದ ಅನ್ಯಾಯವೇನು, ಅದರ ಪರಿಣಾಮಗಳನ್ನು ವಿವರಿಸಿ. ಪರಶು ಅಂತಂದ್ರೆ ಅಡುಗೆ ಮಾಡುವಂತವನಿವನು ಪರಶುರಾಮನ್. ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅಹೋಬ್ಲುವಿನ ಬಳಿ ಬಂದು, ನಾನು ಹಿಂದೆ ಮಾಡ್ತಾ ಇದ್ದವರು ನನ್ನ ಕೈಯಲ್ಲಿ ಅಡುಗೆ ಮಾಡಿಸ್ಕೊಂಡು ಅವರು ನನಗೆ ಸಂಬಳವನ್ನ ಕೊಟ್ಟಿಲ್ಲ, ಅವ್ರ ಮೇಲೆ ನೀವು ಕೇಸ್ ಹಾಕಬೇಕು ಅಂತೇಳಿ ಅಹೋಬ್ಲುವಿನ ಬಳಿಯಲ್ಲಿ ಕೇಸನ್ನ ತರುವಂತ ಪರಶು, ಅಡುಗೆ ಮಾಡೋನು. ನನ್ನ ಹಳೆಯ ಮಾಲೀಕರು ನನಗೆ ಸಂಬಳವನ್ನ ಕೊಟ್ಟಿಲ್ಲ, ಸಂಬಳವನ್ನ ನೀವು ಕೊಡಿಸಿಕೊಡಬೇಕಾಗಿ ಅಂತೇಳಿ ದಾವೆ ಹಾಕಬೇಕು ಅಂತೇಳಿ ಅಹೋಬ್ಲುವಿನ ಬಳಿಗೆ ಈ ಪರಶು ಬರ್ತಾನೆ. ಈ ಅಹೋಬ್ಲು ಇವನನ್ನ ಬಂದವನನ್ನ ಏನಾದ್ರು ದುಡ್ಡು ಗಿಡ್ಡು ಕೊಡೆಯ ಅಂತಂದಾಗ ದುಡ್ಡು ಏನು ಇಲ್ಲ ಅಂದಾಗ ಏನ್ ಕೆಲಸ ಗೊತ್ತಿದೆ ಅಂದ್ರೆ ಅಡಿಕೆ ಗೊತ್ತಿದೆ ಅಂತಾನೆ. ಅವನು ತಮಿಳ್ನಾಡವನವನು. ಅಡಿಗೆ ಗೊತ್ತಿದೆ ಅಂತಂದಾಗ ಸರಿ ಆಯ್ತು, ಅಡುಗೆ ಮನೇಲಿ ಹೋಗಿ ನೀನು ಅಡುಗೆ ಮಾಡು ಅಂತ ಅಂದ್ಬಿಟ್ಟು ಅವನನ್ನ ಬಿಟ್ಟಿಯಾಗಿ ದುಡಿಸಿಕೊಳ್ಳುವಂತಹ ಆಲೋಚನೆ ಮಾಡ್ತಾನೆ ಅಹೋಬ್ಲು. ಆ ರೀತಿಯ ಎಲ್ಲ ಸಂದರ್ಭಗಳನ್ನ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ. ಇನ್ನ ಇದನ್ನ ಆದ್ಮೇಲೆ ಇನ್ನೊಂದು ಆಯ್ಕೆ ಕೊಟ್ಟಿದ್ದಾರೆ. ಬಂಡವಾಳ ಇಲ್ಲದೆ ಬಡಾಯಿ ಕೊಚ್ಚಿಕೊಳ್ಳುವ ಮನಸ್ಥಿತಿಯನ್ನು TP ಕೈಲಾಸಂ ಅವರು ಹೇಗೆ ಚಿತ್ರಿಸಿದ್ದಾರೆ. ಬಂಡವಾಳ ಇಲ್ಲದೆ, ಯಾವ ಹುರುಳು ಇಲ್ಲದೆ ಸುಮ್ಮನೆ ಬಾಯ್ ಬಡ್ಕೊಳ್ಳೋದಿದೆಯಲ್ಲ, ಅಂತಹ ಮನಸ್ಥಿತಿ ಇಡೀ ಕಾದಂಬರಿಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ಅನ್ನುವಂಥದ್ದನ್ನ ಹೇಳ್ಬೇಕು. ಅಹೋಬ್ಲುವನ್ನ ಸೇರ್ಕೊಂಡು ಅಹೋಬ್ಲುವಿನ ಸ್ನೇಹಿತರಿದ್ದಾರೆ, ಕೃಷ್ಣರಾವ್, ರಂಗರಾವ್ ಅನ್ನುವಂಥವ್ರು. ಅವರುಗಳು ಈ 3 ಜನನ್ನು ಸೇರ್ಕೊಂಡಾಗ ಯಾವ ರೀತಿಯಲ್ಲಿ ಬಡಾಯಿ ಕೊಚ್ಕೊಳ್ತಾರೆ. ಆಮೇಲೆ ಅಹೋಬ್ಲು ಬಾಳುವಿನ ಹತ್ರ, ತನ್ನ ಅಸಿಸ್ಟೆಂಟ್ ಬಾಳುವಿನ ಹತ್ರ ಯಾವ ರೀತಿ ಮಾತಾಡ್ತಾನೆ. ಈ ರೀತಿಯ ಸನ್ನಿವೇಶಗಳನ್ನ ನೀವು ಇದಕ್ಕೆ ಉತ್ತರವಾಗಿ ಬರೆದ್ರೆ ಬಂಡವಾಳ ಇಲ್ಲದೆ ಬಡಾಯಿ ಕೊಚ್ಕೊಳ್ಳುವಂತಹ ಮನಸ್ಥಿತಿ ಯಾವ ರೀತಿಯದು ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಮುಂದಿನ ಭಾಗ, 3ನೇ ಭಾಗದಲ್ಲಿ 3ರ ಸಂದರ್ಭ ಸ್ವಾರಸ್ಯ ವಿವರಿಸಿ ಅಂತ ಅಂದ್ಬಿಟ್ಟು ಬಂಡವಾಳ ಇಲ್ಲದ ಬಡಾಯಿ ನಾಟಕದಿಂದಲೇ ಕೇಳ್ತಾರೆ. ಅದು ಬಹಳ ಮುಖ್ಯವಾದದ್ದು. ನಿಮಗೆ ಸಂದರ್ಭ ಸ್ವಾರಸ್ಯವನ್ನ ನಾಟಕದಿಂದ ಮಾತ್ರ ಕೇಳೋದು, ಇನ್ಯಾವುದ್ರಿಂದನೂ ಕೇಳಲ್ಲ, ಕಾದಂಬರಿಯಿಂದ ಕೇಳಲ್ಲ. ಮೊದಲನೇ ನೋಡಿ, ಒಟ್ಟು 5 ಕೇಳ್ತಾರೆ, ನೀವು 3ಕ್ಕೆ ಬರೆದ್ರೆ ಸಾಕಾಗುತ್ತೆ. ಹಾಗಾದ್ರೆ ಇರಲಿ, ಈಗ ಹೇಗಿದೆ ಮೈ ಮನಸ್ಸು ಇತ್ಯಾದಿ ಅನ್ನುವಂತ ಹೇಳಿಕೆ TP ಕೈಲಾಸಂ ಅವರು ಬರೆದಿರುವ ಬಂಡವಾಳ ಇಲ್ಲದ ಬಡಾಯಿ ಎನ್ನುವಂತ ನಾಟಕದಿಂದ ಪ್ರಸ್ತುತ ವಾಕ್ಯ ಸಾಲನ್ನು ಆರಿಸಿಕೊಳ್ಳಲಾಗಿದೆ.
ಈ ವಾಕ್ಯವನ್ನ ಅಹೋಬ್ಲು ಬಾಳುವಿಗೆ ಹೇಳುವಂಥದ್ದು ಅಥವಾ ಕೇಳುವಂಥದ್ದು ಅನ್ನುವಂಥದ್ದನ್ನು ಬರೆದ್ರೆ ನಿಮ್ಗೆ 1 ಅಂಕ ಸಿಕ್ಕತ್ತೆ. 4 ಅಂಕ. ಇನ್ನು ಉಳಿದದ್ದು ಯಾವ ಸಂದರ್ಭ, ಆ ವಿಶೇಷವನ್ನ ಬರೆದ್ರೆ ನಿಮ್ಗೆ ಉಳಿದ ಅಂಕಗಳು ಸಿಗ್ತವೆ. ಯಾವ ಸಂದರ್ಭ ಇದು? ಹಾಗಾದ್ರೆ ಇರಲಿ, ಈಗ ಹೇಗಿದೆ ಮೈ ಮನಸ್ಸು ಇತ್ಯಾದಿ. ಬಾಳು ಅಹೋಬ್ಲುವಿನ ಬಳಿಯಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾನೆ. ಹೆಸರಿಗೆ ಮಾತ್ರ ಅಸಿಸ್ಟೆಂಟ್ ಆಗಿರ್ತಾನೆ, ಆದರೆ ಅವ್ರು ಮಾಡದೇ ಇರುವಂತ ಕೆಲಸವೇ ಇಲ್ಲ. ಮನೆಯಲ್ಲಿ ಅಡಿಗೆ ಮಾಡುವುದರಿಂದ ಹಿಡಿದು ಕಸ ಗುಡಿಸುವುದರಿಂದ ಹಿಡಿದು ಆ ಅಹೋಬ್ಲುವಿನ ಮಗ ಮುದ್ಮಣಿ ಅಲಿಯಾಸ್ ಶಾರದಾ ಪ್ರಸಾದನನ್ನ ಶಾಲೆಗೆ ಬಿಡುವ ಕೆಲಸದವರೆಗೂ ಅವನು ಎಲ್ಲ ಕೆಲಸವನ್ನು ಮಾಡ್ತಿರ್ತಾನೆ. ಆ ಕಾರಣಕ್ಕೆ ಅವರಪ್ಪ, ನೀನ್ ಇಂಥ ಕೆಲಸ ಚಾಕರಿ ಎಲ್ಲ ಮಾಡ್ತಾ ಇದೆಯಲ್ಲಪ್ಪ, ನೀನು ಮೊದ್ಲು ಬಿಟ್ಬಿಟ್ಟು ಬಾ, ಅಲ್ಲಿ ಬೇರೆ ಎಲ್ಲಾರು ಸೇರ್ಕೊ, ನೀನು ಗೊತ್ತಾಯ್ತಾ, ಟ್ರೈನಿಂಗ್ಗೆ ಮೊದ್ಲು ದುಡ್ಡಿಸ್ಕೊಂಬ ನೀನು ಅಂತ ಅಂದ್ಬಿಟ್ಟು ಆ ಬಾಳುವಿಗೆ ಹೇಳ್ದಾಗ, ಬಾಳು ಸಾರ್ ನನ್ನ ಮನೇಲಿ ನಾನು ಚಾಕರಿ ಮಾಡೋಕ್ಕಾಗಲ್ಲ, ನೀವು ಅಸಿಸ್ಟೆಂಟ್ ಆಗಿ ನನ್ನ ನೋಡ್ತಾ ಇಲ್ಲ, ನಾನು ಸಂಬಳ ಕೊಡಿ, ನಾನು ಹೊರ್ಟೋಯ್ತೀನಿ ಅಂತಂದಾಗ ಅವನನ್ನ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಈ ಅಹೋಬ್ಲು ಮಾತಾಡ್ತಾನೆ. ಆಗ ಏನು ಅದಕ್ಕೆ ಮರಳಾಗಿ ಆ ಅಹೋಬ್ಲುವಿನ ಮಾತಿಗೆ ಬಾಳು ಅಳ್ತಾ ಇರಬೇಕಾದ್ರೆ ಈ ಮಾತು ಹೇಳೋದು, ಹಾಗಾದ್ರೆ ಇರಲಿ, ಈಗ ಹೇಗಿದೆ ಮೈ ಮನಸ್ಸು ಅಂತ ಅಂದ್ಬಿಟ್ಟು ಬಹಳ ನೊಂದುಕೊಂಡು ಮಾತಾಡ್ಬಿಟ್ಟು, ಕ್ಷಮಿಸಿ ಸಾರ್, ನಾನು ಇಷ್ಟೊಂದೆಲ್ಲ ಮಾತಾಡಬಾರ್ದಾಯಿತು ಅಂತಂದಾಗ ಈ ಮಾತುಗಳನ್ನ ಹೇಳೋದು. ಇನ್ನು 2ನೇದು, ದಮ್ಮಯ್ಯ ಬುದ್ಧಿ, ದೇವರು ನೀವೇ ದಿಂಡ್ರು ನೀವೇ. ಯಥಾ ಪ್ರಕಾರ ನೀವು ಟಿ.ಪಿ. ಕೈಲಾಸಮ್ಮ ಅವರು ಬರೆದಿರುವಂತಹ ಬಂಡವಾಳ ಇಲ್ಲದ ಬಡಾಯಿ ಎನ್ನುವಂತ ನಾಟಕದಿಂದ ಪ್ರಸ್ತುತ ವಾಕ್ಯ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಅಥವಾ ಪ್ರಹಾಸನ ಪಿತಾಮಹ ಎಂದು ಕರೆಯುವಂತಹ ಟಿ.ಪಿ. ಕೈಲಾಸಮ್ಮ ಅವರ ಬರೆದಿರುವಂತಹ ಬಂಡವಾಳ ಇಲ್ಲದ ಬಡಾಯಿ ಎನ್ನುವಂತ ನಾಟಕದಿಂದ ಪ್ರಸ್ತುತ ವಾಕ್ಯ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಈ ಪ್ರಸ್ತುತ ವಾಕ್ಯ ಸಾಲನ್ನು ನಮಗೆ ಕೆಂಪೇಗೌಡ ಅಹೋಬ್ಲುಗೆ ಹೇಳ್ತಾ ಇರುವಂತ ಸಂದರ್ಭ ಆಗಿದೆ. ಯಾವ ಸಂದರ್ಭ ಅಂತಂದ್ರೆ, ತನ್ನ ಕೇಸನ್ನ ನಡೆಸಿಕೊಡಿ, ಇದನ್ನ ಗೆದ್ದು ಕೊಡಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಕೆಂಪೇಗೌಡ ನಾಟಕದಾಗೆ ಅವನ್ನ ಕೇಳ್ಕೊತಾ ಇದ್ದಾನೆ, ಮನವಿ ಮಾಡ್ತಾ ಇದ್ದಾನೆ ಅನ್ನುವಂಥ ಸಂದರ್ಭವನ್ನು ನೀವು ಕುರಿತು ಬರಿಬೇಕಾಗತ್ತೆ. ಆವಾಗ ಒಳ್ಳೆ ಉತ್ತರ ಆಗುತ್ತೆ. ಇನ್ನು 3ನೇದು, ಮೈಸೂರು ಕಳಕ್ಕು ಅಟಿಕಿ ಕೊತ್ತು ಆತರೆ ತಿಳಿವು ಸಾರು. ಮೈಸೂರು ಕಳಕ್ಕು ಅಟಿಕೆ ಕೊತ್ತು ಆತರೆ ತಿಳಿವು ಸಾರು. ಮೈಸೂರಿನ ಜನಕ್ಕೆ ಮೈಸೂರು ಕಡೆ ಅಡಿಗೆ ಗೊತ್ತಿದೆ, ಆದರೆ ತಿಳಿ ಸಾರು ಗೊತ್ತಿಲ್ಲ ಇವ್ರಿಗೆ ಮಾಡೋದೆಂಗೆ ಅಂತ ಅಂದ್ಬಿಟ್ಟು ತಮಿಳ್ನಾಡವನಾದಂತಹ ಈ ಪರಶುರಾಮನು ಅಥವಾ ಪರಶು ಅಹೋಬ್ಲುಗೆ ಮಾತಾಡ್ತಾ ಇರುವಂತಹದ್ದು. ಪರಶುರಾಮನು ಅಹೋಬ್ಲುಗೆ ಹೇಳ್ತಾ ಇರೋದು, ನಾನು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ಬೇಕಾದ್ರೆ ಈ ಎಲ್ಲ ಮಾತುಗಳು ಬರುತ್ತೆ. ತನ್ನ ಕೇಸನ್ನ ತಂದು ಇಂಥ ಕೇಸು ಅಂತ ಹೇಳಿ ನೀವು ಇದನ್ನ ಗೆದ್ಕೊಡ್ಬೇಕು ಅಂತ ಹೇಳ್ತಾ ಇರುವ ಸಂದರ್ಭದಲ್ಲಿ ಈ ಮಾತುಗಳು ಪ್ರಯೋಗ ಆಗತ್ತೆ. ಮತ್ತೆ ಉಳಿದಂತೆ ಈ ಗಲಾಟೆಯಲ್ಲಿ ಯಾರೋ ಕಳ್ಳರು ಸೀರೆನಲ್ಲ, ಇದನ್ನು ನೀವು ಯಥಾ ಪ್ರಕಾರ ಟಿ.ಪಿ. ಕೈಲಾಸಮ್ಮ ಅವರು ಬರೆದಿರುವಂತಹ ಬಂಡವಾಳ ಇಲ್ಲದ ಬಡಾಯಿ ಅನ್ನುವಂಥ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನ ಜೀವು ಅಹೋಬ್ಲುವಿಗೆ ಹೇಳ್ತಾ ಇರೋದು. ಕೃಷ್ಣರಾವ್ ರಂಗರಾವ್ ಅವರ ಹತ್ರ ಏನೂ ಕೆಲಸ ಇಲ್ಲದೆ ಬಡಾಯಿ ಕೊಚ್ಕೋತಾ ಇದ್ದಂತಹ ಸಂದರ್ಭದಲ್ಲಿ ಒಳಗೆ ಬಂದಂತಹ ಕೆಂಪೇಗೌಡ ಎಲ್ಲವನ್ನು ಅವ್ರ ಮನೆಯಲ್ಲಿ ಬೀರಿನಲ್ಲಿ ಇಟ್ಟಿದ್ದಂಥ ಬಾಕ್ಸ್ನಲ್ಲಿ ಇಟ್ಟಿದ್ದಂಥ ದುಡ್ಡನ್ನು ಮತ್ತೆ ಜೀವಿನ ರೇಷ್ಮೆ ಸೀರೆಗಳನ್ನು ಲಪಟಾಯಿಸ್ಕೊಂಡು ಗಂಟು ಕಟ್ಕೊಂಡು ಹೋಯ್ತಾ ಇರ್ತಾನಲ್ಲ, ಅದಾದಾಗ ಜೀವು ಹೇಳ್ತಾ ಇರೋದು ಏನು ಅಂತಂದ್ರೆ, ಈ ಗಲಾಟೆಯಲ್ಲಿ ಯಾರೋ ಕಳ್ಳರು ಸೀರೆನೆಲ್ಲ ಎತ್ಕೊಂಡು ಹೊಟ್ಟೋಗವ್ರೆ ಅಂತ ಅಂದ್ಬಿಟ್ಟು ಜೀವು ಹೇಳ್ತಾ ಇರೋದು. ಆ ಸಂದರ್ಭದ ವಿಶೇಷವನ್ನು ನೀವು ಬರೆದ್ರೆ ಇದಕ್ಕೆ ಒಳ್ಳೆ ಉತ್ತರ ಆಗುತ್ತೆ. ಇನ್ನು ಮುಂದಕ್ಕೆ, ಒಂದು ಕಂಬಳಿಲಿ ದೊಡ್ಡದೊಂದು ಗಂಟಿದ್ದಾಗೆ ಕಂಡು ಬಂತು. ಇದನ್ನ ಹೇಳ್ತಾ ಇರೋದು ರಂಗರಾವ್, ಅಹೋಬ್ಲುವಿನ ಗೆಳೆಯರು, ಸ್ನೇಹಿತರು. ಇದನ್ನು ನೀವು ಯಥಾ ಪ್ರಕಾರ ಟಿ.ಪಿ. ಕೈಲಾಸಮ್ಮ ಅವರು ಬರೆದಿರುವಂತಹ ಬಂಡವಾಳ ಇಲ್ಲದ ಬಡಾಯಿ ಅನ್ನುವಂಥ ನಾಟಕದಿಂದ ಪ್ರಸ್ತುತ ವಾಕ್ಯ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಇದು ಕೆಂಪೇಗೌಡ ಏನು ಅಹೋಬ್ಲುವಿಗೆ ಮನೆಯಲ್ಲಿ ಕಳ್ಳತನ ಆಯ್ತು ಅನ್ನುವಂಥದ್ದು ಗೊತ್ತಾದಾಗ ಇದು ಪರಸ್ಪರ ವಿಚಾರಣೆ ಮಾಡ್ಕೊಳ್ತಾ ಇದ್ದಾಗ ಹೇಳಿದ್ದು, ಓ ಯಾರೇ ಹೆಂಗೆ ಹೊತ್ಕೊಂಡೋದ್ರು ಏನು ಹೊತ್ಕೊಂಡೋದ್ರು ಅಂತ. ಆವಾಗ ಕೆಂಪೇಗೌಡ ಒಂದು ಕಂಬಳಿಲಿ ದೊಡ್ಡದೊಂದು ಗಂಟಿದ್ದಾಗೆ ಕಂಡು ಬಂತು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ರಂಗರಾವ್ ಅಹೋಲ್ ಬಗ್ಗೆ ಹೇಳಿರುವಂತ ಸಂದರ್ಭ. ಆ ವಿಷಯವನ್ನ ನೀವು ಬರೆದ್ರೆ ಒಳ್ಳೆ ಉತ್ತರ ಆಗುತ್ತೆ. ಇನ್ನು ಮುಂದಕ್ಕೆ ಹೋಗೋಣ. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಅಂದ್ಬಿಟ್ಟು ಹೇಳೋದು. ಇದನ್ನು ಕೂಡ ನಿಮ್ಗೆ ಯಾವ ರೀತಿಯ ಆಯ್ಕೆಯನ್ನು ಕೊಡದೆ ಈ ಭಾಗವನ್ನು ಕೊಟ್ಟಿದ್ದಾರೆ. ಇದು ನಾಟಕ ಭಾಗದಿಂದಾನೇ ಇರುತ್ತೆ. ನಿಮ್ಗೆ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಉತ್ತರಗಳನ್ನು ಬರ್ತಿದ್ದೀನಿ ಅಷ್ಟೇ. ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳಿರಲ್ಲ. ಸಂದರ್ಭದಲ್ಲೂ ಕೂಡ ಅಷ್ಟೇ. ಸಂದರ್ಭದಲ್ಲಿ ನಾನು ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ನಾನು ಬರ್ದಿದ್ದೆ, ಯಾವ ರೀತಿ ಬರಿಬೇಕು ಅಂತ ಸುಮ್ಮನೆ ಒಂದು ಪುಟ್ಟ ಮಾದರಿಯನ್ನು ತೋರಿಸ್ತೇವೆ. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ, ಒಂದು ವರ್ಡಲ್ಲಿ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಉತ್ತರವನ್ನ ಬರೀಬೇಕು ಅಂತ ಹೇಳ್ತಾ ಇರೋದು. ಟಿ.ಪಿ. ಕೈಲಾಸಂ ಅವರಿಗೆ ಇದ್ದ ಬಿರುದು ಯಾವುದು ಅಂತ ಒಂದು ಪ್ರಶ್ನೆ.
ಅದಕ್ಕೆ ಪ್ರಹಸನ ಪಿತಾಮಹ ಅಂತ ನೀವು ಬರೆದ್ರೆ ಒಂದು ಪದ ಆಯ್ತು. TP ಕೈಲಾಸಂ ಅವರಿಗೆ ಇದ್ದ ಬಿರುದು ಪ್ರಹಸನ ಪಿತಾಮಹ ಎಂದು ಅಂತ ಬರೆದ್ರೆ ನೀವು ವಾಕ್ಯ ಆಯ್ತು. ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಆ ಕಾರಣಕ್ಕೆ ಅವರು ಒಂದು ಪದದಲ್ಲಾದ್ರೂ ಬರೀಲಿ ಅಥವಾ ವಾಕ್ಯದಲ್ಲಾದ್ರೂ ಬರೀರಿ ಅಂತ. ಅಹೋಬ್ಲುವಿನ ಮಗನ ಹೆಸರೇನು? ಶಾರದಾ ಪ್ರಸಾದ್ ಮುದ್ಮಣಿ ಅಂತ ಅವ್ರ ಪ್ರೀತಿನ ಕರೀತಾ ಇದ್ರು. ಅವ್ರ ಅಮ್ಮ ಇಟ್ಟಿದ್ದು ಶಾರದಾ ಪ್ರಸಾದ್ ಅಂತ ಅಂದ್ಬಿಟ್ಟು, ಅಹೋಬ್ಲುವಿನ ಅಮ್ಮ ಅಂದ್ರೆ ಶಾರದಾ ಪ್ರಸಾದನ ಅಜ್ಜಿ. ಬೋರನ ವೃತ್ತಿ ಯಾವುದು? ಜವಾನ ವೃತ್ತಿ. ಬೋರನ ವೃತ್ತಿ ಯಾವುದು ಅಂತ ಇವ್ರ ಮನೆಯಲ್ಲಿ, ಈ ಅಹೋಬ್ಲುವಿನ ಮನೆಯಲ್ಲಿ ಒಬ್ಬ ಮುದುಕಪ್ಪ ಕೆಲಸ ಮಾಡ್ತಾ ಇದ್ದ. ಅವನು ವೃತ್ತಿ ಯಾವುದು ಅಂದ್ರೆ ಜವಾನ್ ವೃತ್ತಿ ಆಗಿತ್ತು. ಇನ್ನ ಬಂಡವಾಳ ಇಲ್ಲದ ಬಡಾಯಿ ನಾಟಕ ಎಲ್ಲಿ ನಡೆಯುತ್ತದೆ? ಈ ಬಂಡವಾಳ ಇಲ್ಲದ ಬಡಾಯಿ ಅನ್ನುವಂಥ ನಾಟಕ ಎಲ್ಲಿ ನಡೆಯುತ್ತದೆ ಅಂದ್ರೆ ಅಹೋಬ್ಲುವಿನ ಚೇಂಬರ್ ನಲ್ಲಿ ಈ ನಾಟಕ ನಡೆಯುತ್ತೆ. ಜೀವು ಯಾರು? ಜೀವು ಅನ್ನುವಂಥ ಪತ್ರ ಯಾರು ಅಂತಂದ್ರೆ ಅಹೋಬ್ಲುವಿನ ಹೆಂಡತಿ ಮಡದಿ. ಆಕೆ ಆಟದಲ್ಲಿ ಹೊಡೆದ ಗೋಲುಗಳು ಎಷ್ಟು? ನನ್ನ ಮಗ ಆಕೆ ಆಟವನ್ನ ಎಷ್ಟು ಚೆನ್ನಾಗಿ ಆಡ್ತಾನೆ ಗೊತ್ತಾ, ಎಂತ ಗೋಲುಗಳು ಹೊಡಿತಾನೆ ಗೊತ್ತಾ ಅಂತ ಅಂದ್ಬಿಟ್ಟು ಅಹೋಬ್ಲು ಕೃಷ್ಣರಾವ್ ರಂಗರಾವ್ ಅವ್ರಿಗೆ ಹೇಳ್ತಾ ಇರ್ಬೇಕಾದ್ರೆ ಇಷ್ಟು ಗೋಲ್ ಹೊಡೆದ ಅಂತ ಹೇಳೋದು. ಅದನ್ನು ಸೂಕ್ಷ್ಮವಾಗಿ ಇಲ್ಲಿ ಕೇಳಿದ್ದಾರೆ, 20 ಗೋಲುಗಳು ನೋಡ್ದ ಅಂತ. ಅಹೋಬ್ಲುವಿನ ಮನೆಯಲ್ಲಿ ಕಳ್ಳತನ ಮಾಡಿದವರು ಯಾರು? ಅದು ಕೆಂಪೇಗೌಡ ಕಳ್ಳತನ ಮಾಡೋದು. ಪರಶು ಮಾಡ್ತಿದ್ದ ಕೆಲಸ ಯಾವುದು? ಪರಶು ಮಾಡ್ತಿದ್ದಂತ ಕೆಲಸ ಅಡುಗೆ ಕೆಲಸ ಮಾಡ್ತಿದ್ದ. ಈ ರೀತಿಯ ಪ್ರಶ್ನೆಗಳನ್ನ ನಾಟಕ ಭಾಗದಿಂದ ಕೇಳ್ತಾರೆ. ನೀವು ಸೂಕ್ಷ್ಮವಾಗಿ ನಾಟಕವನ್ನ ಓದ್ಕೊಂಡಿದ್ದೇ ಆದ್ರೆ ಯಾವ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಯಾಕಂದ್ರೆ ಪುಟ್ಟ ನಾಟಕ ಅದು, ಬಂಡವಾಳ ಇಲ್ಲದ ಬಡಾಯಿ ಅನ್ನುವಂಥ ನಾಟಕ. ನೀವು ಓದ್ಕೊಂಡಿದ್ರೆ ಚೆನ್ನಾಗಿ, ಅಥವಾ ನನ್ನ ತರಗತಿಗಳನ್ನ ನೀವು ಕೇಳಿಸ್ಕೊಂಡಿದ್ರೆ ಖಂಡಿತವಾಗೂ ಇದಕ್ಕೆ ಉತ್ತರವನ್ನ ಬರಿಬೋದು. ಮುಂದಿನ ಭಾಗ ನೋಡೋಣ ಪ್ರಶ್ನೆ ಪತ್ರಿಕೆಯಲ್ಲಿ. ಕಾದಂಬರಿ ಭಾಗ 40 ಅಂಕಗಳಿಗಿರುತ್ತೆ. ಇದು ಒಡಲಾಳ ಕಾದಂಬರಿಯನ್ನ ಕುರಿತು 40 ಅಂಕಗಳಿಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಮೊದಲನೇದು 10 ಅಂಕಕ್ಕೆ ಪ್ರಶ್ನೆ ಕೇಳಿರ್ತಾರೆ, 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಒಡಲಾಳ ಕಾದಂಬರಿಯಲ್ಲಿನ ಗಟ್ಟಿ ಧ್ವನಿಯಾಗಿ ಸಾಕವನ ಪಾತ್ರವನ್ನು ವಿವರಿಸಿ. ಬಹಳ ಚೆನ್ನಾಗಿದೆ. ಒಡಲಾಳ ಕಾದಂಬರಿಯಲ್ಲಿನ ಗಟ್ಟಿ ಧ್ವನಿಯಾಗಿ ಸಾಕವನ ಪಾತ್ರವನ್ನು ವಿವರಿಸಿ. ವಯಸ್ಸಾಗಿದ್ರೂ ಕೂಡ 4 ಕಂಬದ ಆ ತೊಟ್ಟಿ ಅಟ್ಟಿಗೆ ನಾಯಕಿ ಅಥವಾ ಯಜಮಾನಿ ಈ ಸಾಕವ ಆಗಿರ್ತಾಳೆ. ಗಂಡು ಮಕ್ಕಳು 3 ಜನ ಇರ್ತಾರೆ, ಹೆಣ್ಣು ಮಕ್ಳು 2 ಇರ್ತಾರೆ, ಸೊಸೆದರ್ 2 ಇರ್ತಾರೆ. ಇವರೆಲ್ಲರಿಗೂ ಬಾಯಿ ಕಟ್ಟಿ ಆಯ್ತಾ ಅವರೆಲ್ಲರನ್ನು ದಂಡಿಸಿ ಮಾತಾಡುವಂತಹ ಶಕ್ತಿ ಈ ಸಾಕವನಿಗಿರುತ್ತೆ, ವಯಸ್ಸಾಗಿದ್ರು ಕೂಡ. ಆ ಕಾದಂಬರಿಯಲ್ಲಿ ನಿಜವಾಗ್ಲೂ ಗಟ್ಟಿ ಧ್ವನಿ ಅವಳ್ದೇನೆ, ಅದ್ಭುತವಾಗಿದೆ. ಸೊಸೆ ಚೆಲುವಮ್ಮನ ಜೊತೆ ಸಾಕವ್ವ ಮಾತಾಡ್ತಾ ಇರ್ಬೇಕಾದ್ರೆ ಸಾಕವ್ವನ ಮನಸ್ಥಿತಿ ಏನು ಅಂತ ಅರ್ಥ ಆಗತ್ತೆ. ಮಗ ಕಾಳಣ್ಣನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ, ಮಗ ಸಣ್ಣಯ್ಯನ ಜೊತೆ ಮಾತಾಡ್ಬೇಕಾದ್ರೆ ಈ ಸಾಕವ್ವಳ ಪಾತ್ರದ ವಿಶೇಷಗಳು ನಮ್ಗೆ ಅರ್ಥ ಆಗತ್ತೆ. ಸೊಸೆ ಚೆಲುವಮ್ಮ, ಸಣ್ಣಯ್ಯನ ಹೆಂಡತಿ, ಅವಳು ನಾನು ಹುಚ್ಚತ್ತರ ಹುಚ್ಚಮುಂಡ, ತಲೆ ಒಳಗಲ್ಲ ಅವಳ ಪತರ ಗುಡ್ತವ, ನೀವ್ ಹಿಂಗೆ ಆಡ್ತಾ ಇರೋ ಒಂದಲ್ಲ ಒಂದಿನ ನಿಮ್ಮ ಮಟ್ಕು ನಿಮ್ಮ ಹೊಲಕ್ಕೂ ನಾನು ಧೂಳ ಎರ್ಚ್ಬಿಟ್ಟು ಹೊಂಟೋಯ್ತೀನಿ ಅಂತಿರ್ತಾಳೆ. ಅದಕ್ಕೆ ಏನ್ ಮಹಾ ಮಾಡ್ಬಿಟ್ಟಿರೋದು ನೀವು ಅಂತ ಅನ್ಬಿಟ್ಟು ಸೊಸೆ ಸಾಕವನನ್ನ ಹೇಳಿಸ್ತಾ ಇದ್ದಾಗ, ನೀನು ನಾನ್ ಮಾಡಿರುವಂತ ಅಟ್ಟಿಯಲ್ಲೇ ಇದ್ಯಾಕನ್ಗಾರ್ತಿ ಅಂತ ಅನ್ಬಿಟ್ಟು ಆ ಸಾಕವ್ವ ಹೇಳುವಷ್ಟು ಮಟ್ಟಿಗೆ ಗಟ್ಟಿಯಾಗಿದ್ದಾಳೆ. ತನ್ನ ಕೋಳಿ ಅಥವಾ ಹುಂಜ ಕಳೆದೋಗಿರೋ ಕಾರಣಕ್ಕೆ ಯಾರು ಮುರ್ಕೊಂಡ್ರಪ್ಪ ಅಂತ ಅನ್ಬಿಟ್ಟು ದೇವ್ರಿಗೆ, ನೋಡಿ ನಾವೆಲ್ಲರೂ ಕೂಡ ಸೊಫಿಸ್ಟಿಕೇಟೆಡ್ ಪೀಪಲ್ ಅಂತ ಅನ್ಸ್ಕೊಂಡಿದೀವಲ್ಲ ನಾವು, ಅಬ್ಬಾ ದೇವ್ರನ್ನೇನು ಅನ್ಬಾರ್ದಪ್ಪ ಅಂತಿರ್ತೀವಿ. ದೇವ್ರಿಗೆ ಎಷ್ಟು ಚೆನ್ನಾಗಿ ಬೈತಾಳೆ ಅಂತಂದ್ರೆ, ನಿನಗೆ ಮೆಣಸಿನ್ಕಾಯಿ ಹೊಗೆ ಕೊಟ್ಬಿಟ್ಟು ಎಕ್ಕಡದಲ್ಲಿ ಚಾರಾಮಾರ ಹೊಡಿತೀನಿ ಅಂತ ಹೇಳ್ತಾನೆ. ಇದು ಗಟ್ಟಿ ಧ್ವನಿ ಅಂತ ಹೇಳ್ತಾರೆ. ಬದುಕು ಆ ರೀತಿಯ ಗಟ್ಟಿತನವನ್ನ ಸಾಕವನು ಕೊಟ್ಟಿತ್ತು ಅನ್ನುವಂಥದ್ದು ಕಾದಂಬರಿಯ ವಿಶೇಷ. ಇನ್ನ ಇದೇ ಭಾಗದಲ್ಲಿ ಒಡಲಾಳ ಕಾದಂಬರಿಯಲ್ಲಿ ಚಿತ್ರಿತಗೊಂಡಿರೋ ಕೌಟುಂಬಿಕ ಚಿತ್ರಣವನ್ನು ವಿವರಿಸಿ. ಅಂದ್ರೆ ಇಡೀ ಒಡಲಾಳ ಕಾದಂಬರಿಯಲ್ಲಿ ಸಾಕವ್ವನ ಕುಟುಂಬದ ಬಗ್ಗೆ ಹೇಳ್ತಾ ಇರೋದನ್ನ. ಸಾಕವ್ವನ ಕುಟುಂಬಕ್ಕೆ ಯಜಮಾನಿ ಸಾಕವ್ವ, ಹಿರಿಯ ಮಗ ಕಾಳಣ್ಣ, ಕಾಳಣ್ಣ ಹೆಂಡತಿ, ಆಮೇಲೆ ಅವನ ತಮ್ಮ ಸಣ್ಣಯ್ಯ, ಆಮೇಲೆ ಇದು ಅವಳ ಸಣ್ಣಯ್ಯನ ಹೆಂಡತಿ ಚೆಲುವಮ್ಮ. ಚೆಲುವಮ್ಮಂಗೆ ಮಕ್ಕಳು 2, ಒಂದು 3ನೇ ಕ್ಲಾಸ್ ಗಂಡು ಶಿವು, ಇನ್ನೊಬ್ಬ ಏನು ರೋಗಿಷ್ಠ ಗಂಡು, ಯಾವಾಗ್ಲೂ ಮಲ್ಗೆ ಇರ್ತಾನೆ. ಅದು ಯಾರು
ಗೌರಮ್ಮನಿಗೆ. ಚೆಲುವಮ್ಮನಿಗೆ ಮಕ್ಕಳು ಬೇರೆ ತರ ಇರ್ತಾರೆ. 4 ಜನ ಮಕ್ಕಳು. ಚೆಲುವಮ್ಮನಿಗೆ 4 ಜನ ಮಕ್ಕಳು, ಕಂಕ್ಳಲ್ಲೊಂದು ಕೈಯಲ್ಲೊಂದು ಅಲ್ಲೆಲ್ಲ ಓಡಾಡ್ತಿರ್ತವೆ ಸಣ್ಣನಿಗೆ. ಗೌರಮ್ಮನಿಗೆ ಹೆಣ್ಮಗಳಿಗೆ ಅದು ಮಗು ಯಾವುದು ಅಂತಂದ್ರೆ 3ನೇ ಕ್ಲಾಸ್ ಶಿವು ಮತ್ತು ರೋಗಿಷ್ಠ ಗಂಡು, ಹಿರಿ ಗಂಡು, ಅದು ಅದೇ ಯಾವ್ದು ಕಾಯಿಲೆ ಬರ್ಸ್ಕೊಂಡಿರುತ್ತೆ. ಸಾಕವ್ವನ ದೊಡ್ಡ ಮಗ ಕಾಳಣ್ಣ, 2ನೇ ಮಗ ಸಣ್ಣಯ್ಯ. ಸಣ್ಣಯ್ಯನಿಗೆ ಹೆಂಡತಿ ಚೆಲುವಮ್ಮ ಆಗಿದ್ದಾಳೆ. ಅವ್ರಿಗೆ 4 ಜನ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ಕೂಡ. ಅದಾದ್ಮೇಲೆ ಏನೋ ಗುರುಸಿದ್ದು ಅನ್ನುವಂಥವ್ನು ಇರ್ತಾನೆ. ಅದಾದ್ಮೇಲೆ ಹೆಣ್ಣು ಮಕ್ಕಳಾಗಿ ಏನೋ ಗೌರಮ್ಮ ಮತ್ತು ಪುಟಗೌರಿಯರು ಇರ್ತಾರೆ. ಸಾಕವ್ವನ ಕುಟುಂಬದಲ್ಲಿ 3 ಜನ ಗಂಡು ಮಕ್ಕಳು, 2 ಜನ ಹೆಣ್ಣು ಮಕ್ಕಳು ಇರ್ತಾರೆ, 2 ಸೊಸೆಯರು ಇರ್ತಾರೆ. ಅವರು ಯಾವ ರೀತಿ ಬದುಕಿದ್ರು ಅನ್ನುವಂಥ ವಿವರವನ್ನ ನೀವಿಲ್ಲಿ ಬರೆದ್ರೆ ಸಾಕಾಗುತ್ತೆ. ಬಹಳ ಮುಖ್ಯವಾಗಿ ಕೇಳಿಸ್ಕೊಳ್ಳಿ. ಚೆಲುವಮ್ಮನಿಗೆ 4 ಜನ ಗಂಡು ಮಕ್ಕಳಿರ್ತಾರೆ. ಆದರೆ ಗೌರಮ್ಮನಿಗೆ 2 ಮಕ್ಕಳಿರ್ತಾರೆ. ಗೌರಮ್ಮ, ಪುಟಗೌರಿ ಇವರಿಬ್ರು ಹೆಣ್ಣು ಮಕ್ಕಳು ಸಾಕವ್ವನ ಮಕ್ಕಳು. ಗೌರಮ್ಮನಿಗೆ 2 ಮಕ್ಕಳಿರ್ತಾರೆ. ಗಂಡ ಹೋಗಿ ಬಂದು ಮಾಡ್ತಿರ್ತಾನೆ. ಇವಳು ಬಂದು ಇವ್ರ ಮನೇಲಿ ಉಳ್ಕೊಂಡ್ಬಿಟ್ಟಿರ್ತಾಳೆ. ಮದ್ವೆ ಆಗಿರೋನು ಕೂಡ ಅವಳು ಗಂಡನ ಮನೇಲಿ ಇರಲ್ಲ. ಗೌರಮ್ಮ ಸಾಕವ್ವನ ಏನೋ ಹೆಣ್ಣು ಮಗಳು ಗೊತ್ತಾ, ಪುಟ್ಟಗೌರಿಯ ಅಕ್ಕ. ಪುಟ್ಟಗೌರಿಗೆ ಇನ್ನು ಮದುವೆ ಆಗಿರುವುದಿಲ್ಲ, ಮದುವೆ ಆಗಿರಲ್ಲ, ಮದುವೆ ವಯಸ್ಸಿಗೆ ಬಂದಿರ್ತಾಳೆ ಅವಳು. ಆ ಗೌರಮ್ಮನ ಮಗ ಒಂದು ಹಿರಿ ಗಂಡು ರೋಗಿಷ್ಠ ಗಂಡು, ಇನ್ನೊಬ್ಬ 3ನೇ ಕ್ಲಾಸ್ ಶಿವು, ಅವನು. ಅದು ಬಹಳ ಮುಖ್ಯವಾಗಿರೋದು. ಚೆಲುವಮ್ಮನ ಮಕ್ಕಳು ಚಿಕ್ಕ ಚಿಕ್ಕವು, ಸಣ್ಣಯ್ಯನ ಮಕ್ಕಳು ಅವು. ಅವನ ತಂದುಬಿಟ್ಟು ಅವನು ಸಾಕವನ ಹತ್ರ ಬಂದು ಇಟ್ಬಿಟ್ಟು ಇವ್ರನ್ನೆಲ್ಲ ಏನು ಬಾವಿಗೆ ತೆಳ್ಳ ಹಾಗೆ ಹೀಗೆ ಅನ್ನುವಂಥ ಮಾತುಗಳನ್ನು ಕೂಡ ನೀವು ಬರೀಬೇಕಾಗತ್ತೆ. ಬಹಳ ಸೊಗಸಾಗಿರುವಂತಹ ಸಂದರ್ಭ ಅವೆಲ್ಲವೂ ಕೂಡ. ಮುಂದಕ್ಕೆ ನೋಡೋಣ. ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತಿದೆ. ಸಾಕವ್ವನ ಕುಟುಂಬವು ಕಡಲೆಕಾಯಿ ತಿಂದ ಪ್ರಸಂಗದ ಸ್ವಾರಸ್ಯವನ್ನು ಬರೆಯಿರಿ. ಎತ್ತಪ್ಪನವರ ಹೊಲದಲ್ಲಿ ಕಡಲೆಕಾಯನ್ನ ಕಿತ್ತು ಗುಡ್ಡೆ ಮಾಡಿರ್ತಾರೆ. ಆ ಲಾಟಿನಲ್ಲಿ ಇವನು ಯಾರಿಗೂ ಕಾಣದ ಹಾಗೆ ಕಾಳಣ್ಣ, ಸಾಕವ್ವನ ಹಿರಿಯ ಮಗ ಕಾಳಣ್ಣ, ಆ ಕಡಲೆಕಾಯಿ ಮೂಟೆಯನ್ನು ತಂದು ಅವ್ರ ಮನೆ ಒಳಗಡೆ ಗುಡ್ಡೆ ಹಾಕೊಂಡು ಬೆಂಕಿನ ಹಸ್ಕೊಂಡು ಬೆಂಕಿಲೇ ಸುಟ್ಕೊಂಡು ತಿಂದ್ಕೊಂಡು ಅದನ್ನ ತಿಂದು ಖಾಲಿ ಮಾಡೋದು. ಮತ್ತು ಆ ಖಾಲಿ ಮಾಡ್ಬೇಕಾದ್ರೆ ಅವರ ನಡುವೆ ನಡೆದಂತ ಸಂಭಾಷಣೆ ಎಂಥದ್ದು, ಎತ್ತಪ್ಪನವರ ಬಗ್ಗೆ ಅವ್ರು ಯಾವ ರೀತಿ ಮಾತಾಡಿದ್ರು ಅನ್ನುವಂಥ ಎಲ್ಲ ವಿಷಯವೂ ಕೂಡ ಇಲ್ಲಿ ಬರುತ್ತೆ. ಕಡಲೆಕಾಯಿಯನ್ನ ಸುಲಿಯೋದು, ಅಲ್ಲೇ ಉರಿತಾ ಇರುವಂತ ಬೆಂಕಿಗೆ ಹಾಕೋದು, ಕಡಲೆಕಾಯಿಯನ್ನ ಬೀಜವನ್ನ ತಿನ್ನೋದು, ಈ ರೀತಿ ಮಾಡಿ ಅವರು ಒಂದು ರೀತಿಯ ಸ್ವಾರಸ್ಯಕರವಾದಂಥ ಪ್ರಸಂಗ ಅದು. ಅದನ್ನ ನೀವು ಬರಿಬೇಕಾಗತ್ತೆ. ಮುಂದೆ ವ್ಯವಸ್ಥೆಯಲ್ಲಿನ ಲೋಪಗಳು ಬಡವರ ಶೋಷಣೆಗೆ ಕಾರಣವಾಗುವ ಬಗೆ ಒಡಲಾಳದಲ್ಲಿ ಹೇಗೆ ಚಿತ್ರಿಸಲಾಗಿದೆ. ವ್ಯವಸ್ಥೆಯಲ್ಲಿನ ಲೋಪಗಳು ಇದು 2 ರೀತಿಯಲ್ಲಿ ನಮಗೆ ಗೊತ್ತಾಗುತ್ತೆ ಇಡೀ ಕಾದಂಬರಿಯಲ್ಲಿ. ಒಂದು, ಬಡವರು ಬಡವರಾಗೆ ಉಳ್ಕೊಂಡಿರೋದು, ಸಾಹುಕಾರಾಗೆ ಉಳ್ಕೊಂಡಿರೋದು. ಇನ್ನೊಂದು, ಸಮಾಜದಲ್ಲಿರುವಂಥ ವ್ಯವಸ್ಥೆ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸರ್ಕಾರದ ವಲಯದಿಂದಿರುವಂತಹ ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ಬಡ ಜನರನ್ನ ಶೋಷಿಸ್ತವೆ ಅನ್ನುವಂಥ ವಿಚಾರವನ್ನು ಕೂಡ ಆಗುತ್ತೆ. ಪೊಲೀಸ್ ಇಲಾಖೆ ಆ ವ್ಯವಸ್ಥೆಯಲ್ಲಿನ ಲೋಪಗಳು ಯಾವ ಥರದ ಇರ್ತವೆ, ಆ ಲೋಪಗಳಿಂದ ಬಡವರ ಶೋಷಣೆ ಹೇಗಾಗತ್ತೆ ಅನ್ನುವಂಥದ್ದನ್ನು ನೋಡ್ಕೋಬೇಕು. ಇದು ಗುರುಸಿದ್ದು ಶಿವಬಸಪ್ಪನ ಹೋಟ್ಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಈ ವ್ಯವಸ್ಥೆಯಲ್ಲಿರುವಂಥ ಲೋಪಗಳು ನಮ್ಗೆ ಅರ್ಥ ಆಗುತ್ತೆ. ಈ ರೀತಿಯ ವಿಚಾರಗಳನ್ನ ಈ ಭಾಗದಲ್ಲಿ ನೀವು ಬರೆದ್ರೆ ಬಹಳ ಸೊಗಸಾದಂಥ ಉತ್ತರಗಳಾಗ್ತವೆ. ಮುಂದಕ್ಕೆ ನೋಡೋಣ. ಯಾವುದಾದರೂ 4 ವಿಷಯಗಳಿಗೆ ಟಿಪ್ಪಣಿ ಬರೆಯಿರಿ. ಪ್ರತಿ ವಿಷಯಕ್ಕೆ 5 ಅಂಕ ಇರುತ್ತೆ. ಈ ಭಾಗದಲ್ಲಿ ನೀವು 20 ಅಂಕಗಳನ್ನು ಗಳಿಸ್ತೀರಿ. ದೇವನೂರು ಮಹಾದೇವ ಒಡಲಾಳ ಕಾದಂಬರಿಯನ್ನು ಬರೆದಂತಹ ಲೇಖಕರು. ಪುಟಗೌರಿಯ ನವಿಲು ಬಿಡಿಸುವ ಚಿತ್ರಣ, ದಫೇದಾರ್ ರೇವಣ್ಣನ ಪಾತ್ರ, ಪುಟಗೌರಿಯ ಪಾತ್ರ ಚಿತ್ರಣ, ಹುಂಜವನ್ನು ಕಳೆದುಕೊಂಡು ಪರಿತಪಿಸುವ ಚಿತ್ರಣ, ಗುರುಸಿದ್ದನ ಬಂಡಾಯ ಮನಸ್ಥಿತಿ. ತುಂಬಾ ಚೆನ್ನಾಗಿದೆ. ದೇವನೂರು ಮಹಾದೇವ ಅವರು ಬಹಳ ಅದ್ಭುತವಾದಂತಹ ಕಥೆಗಾರ, ಕಾದಂಬರಿಕಾರ. ಅವರ ಬರೆದದ್ದು ಸ್ವಲ್ಪವೇ ಆದ್ರೂ ಕೂಡ ಬರೆದದ್ದು ಅಷ್ಟೂ ಕೂಡ ಚಿನ್ನ ಅನ್ನುವಷ್ಟರ ಮಟ್ಟಿಗೆ ಅವರ ಬರವಣಿಗೆ ಇದೆ. ಅವರ ಮಾತುಗಳು ಹೆಚ್ಚು ಮಾನವೀಯವಾಗಿದ್ದಾವೆ. ಮಾನವೀಯ ಅಂತಃಕರಣವನ್ನು ಎಲ್ಲರಲ್ಲಿಯೂ ಜಾಗೃತಗೊಳಿಸುವಂತಹ ಬರಹ ಈ ದೇವನೂರು ಮಹಾದೇವ ಅವರು. ಇವರ ಬಗ್ಗೆ ನೀವು ಇವರ ಪರಿಚಯವನ್ನ ಮಾಡ್ಕೊಡ್ಬೇಕು, ಅದು ಬಹಳ ಮುಖ್ಯ.
ಆ ಭಾಗವನ್ನ ನೀವು ಆರಿಸ್ಕೊಂಡು ಬರಿಬೋದು. ಇನ್ನ ಕಾದಂಬರಿ ಒಳಗಡೆ ಇರುವಂತಹ ವಿಷಯವನ್ನ ಇಟ್ಕೊಂಡು ಪುಟ್ಟಗೌರಿ ನವಿಲು ಬಿಡಿಸುವ ಚಿತ್ರಣ. ಪುಟ್ಟಗೌರಿ ನೀಲಿಯನ್ನ ಹಚ್ಕೊಂಡು ಒಂದು ಕಡ್ಡಿಯಲ್ಲಿ ಆ ಗೋಡೆ ಮೇಲೆ ನೀಲಿ ಬಣ್ಣದಿಂದ ನವಿಲಿನ ಚಿತ್ರವನ್ನ ಬರೆಯೋದಕ್ಕೆ ಕಾಲಿನಿಂದ ಬಿಡಿಸೋದಕ್ಕೆ ಹೋಗ್ತಾಳೆ. ಆಗ ಅಲ್ಲೇ ಪಕ್ಕದಲ್ಲೇ ಇದ್ದಂತ ಶಿವು ಅಲ್ಲ ತಲೆಯಿಂದ ಅಲ್ವಾ ಬಿಡಿಸೋದು ಅಂತ ಅನ್ಬಿಟ್ಟು ಹೇಳ್ತಾನೆ. ಅದಕ್ಕೆ ನೀನ್ ಸುಮ್ಮನೆ ಕುತ್ಕೊಳಪ್ಪ ಅಪ್ಪು ನಾನು ಬಿಡಿಸ್ತೀನಿ ನೋಡು ಅಂತ ಅಂದ್ಬಿಟ್ಟು ಆವಾಗ ಅವನು ಸ್ಲೇಟು ಬರೆಯುವಂತಹ ಸ್ಲೇಟನ್ನು ತಂದ್ಬಿಟ್ಟು ಅವನು ಬಿಡಿಸೋದಕ್ಕೆ ಆರಂಭಿಸ್ತಾನೆ. ಆ ಸಂದರ್ಭವನ್ನ ನೀವು ಬರೆದ್ರೆ ಸಾಕಾಗುತ್ತೆ. ಹಂಗ ಬರ್ದಾದ್ಮೇಲೆ ನೋಡಪ್ಪ ಈಗ ಎಷ್ಟು ಚೆನ್ನಾಗಿ ಬಿಡಿಸಿದೀನಿ ಅಂತಂದಾಗ ಅಯ್ಯೋ ಜೋ ಏನ್ ಚೆನ್ನಾಗೈತೆ ಇದು ಅಂತ ಅನ್ಬಿಟ್ಟು ಈ ಸಾಕವನ್ನ ಎದಳ್ತಾರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಲೆ ಪುಟ್ಟಗೌರಿ ಅಂತ ಅನ್ಬಿಟ್ಟು ಪುಟ್ಟಗೌರಿ ಚಿಕ್ಕಿ ಎಷ್ಟು ಚೆನ್ನಾಗಿ ಬಿಡಿಸಿದಳೆ ಇದನ್ನ ನೋಡವ ಅಂತ ಅಂದ್ಬಿಟ್ಟು ಸಾಕವನ್ನ ಎದಳಿಸಿದಾಗ ಸಾಕವ್ವ ಒಂದು ಗಾದೆ ಮಾತನ್ನ ಹೇಳಿ ಏನ್ಕೋ ಬೆಳೆದಿರೋದು ಅಂತ ಅಂದ್ಬಿಟ್ಟು ಆ ನವಿಲಿನ ಚಿತ್ರದ ಬಗ್ಗೆ ಅಷ್ಟು ಆಸಕ್ತಿಯನ್ನ ತೋರಿಸಲ್ಲ. ಸಾಕವನ್ನ ಆ ಗಾದೆಯ ಮಾತಿನ ಒಳಗಡೆನೆ ಗೊತ್ತಾಗತ್ತೆ ಬಡತನದ ಸ್ಥಿತಿ ಯಾವ ರೀತಿಯದು ಅಂತ. ನಮಗ್ ಬೇಕಾಗಿರೋದೇನು ಇವಳು ಮಾಡ್ತಾ ಇರೋದೇನೋ ಅನ್ನುವಂಥ ಅರ್ಥದಲ್ಲಿ ಅದನ್ನು ಮಾತಾಡ್ತಾ ಇರೋದು. ಇನ್ನು ಮುಂದಕ್ಕೆ ಹುಂಜವನ್ನು ಕಳೆದುಕೊಂಡು ಪರಿತಪಿಸುವ ಚಿತ್ರಣ. ಸೊ ಏನು ಬೆಳಗ್ಗೆ ಎದ್ದು ಹೋದಂತಹ ಹುಂಜ ಸಂಜೆ ಆದ್ರೆ ಬಂದಿಲ್ಲ, ಅಲ್ಲೆಲ್ಲೋ ಕೂತಿದೆ ಇಲ್ಲಿ ಕೂತಿದೆ, ಅಥವಾ ಯಾರೋ ಮುರ್ಕೊಂಡವ್ರೆ, ಅಥವಾ ಅದು ದೇವರಿಗೆ ಬಿಟ್ಟಿರುವಂತಹ ಹುಂಜ ಆಗಿರೋ ಕಾರಣಕ್ಕೆ ಅದು ಕಳೆದೋಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಿಂಗೆಲ್ಲ ಪರಿಸ್ಥಾಪಿಸ್ತಾ ಇದ್ದಿದ್ದು. ಆಮೇಲೆ ಅದನ್ನ ಹುಡ್ಕೋದಕ್ಕೆ ಶಿವನ ಕರ್ಕೊಂಡು ದೊಣ್ಣೆಯನ್ನ ಊರ್ಕೊಂಡು ಪ್ರತಿಯೊಬ್ಬರ ಮನೆಯ ಹಿತ್ಲಲ್ಲಿರುವಂತ ತಿಪ್ಪೆಗಳಿಗೆ ಹೋಗಿ ಪುಕ್ಕಗಳನ್ನೆಲ್ಲ ಆರಿಸಿದ್ದು. ಅದಾದ್ಮೇಲೆ ಹಾಗೆ ಸಂದರ್ಭದಲ್ಲಿ ಬಂದಾಗ ಚಿನಾಲಿ ಪುಟ್ಟಿಯಿಂದ ಒಂದು ರೀತಿಯ ಅಪಹಾಸ್ಯಕ್ಕೆ ಒಳಗಾಗೋದು. ಕೇಳಿದ ಜನಕ್ಕೆಲ್ಲ ಇಲ್ಲೇ ಬಂದೆ, ಈ ಕಾರಣಕ್ಕೆ ಬಂದೆ, ತಿಪ್ಕೋಗಕ್ಕೆ ಬಂದೆ ಅಂತ ಅಂದ್ಬಿಟ್ಟು ಹೇಳಿದ್ದು. ಅದಾದ್ಮೇಲೆ ಆಗ್ಲೂ ಆ ಹುಂಜ ಪತ್ತೆ ಆಗದೆ ಇರುವಂತ ಸಂದರ್ಭದಲ್ಲಿ ಒಂದು ಗಳಾಸ ಇಟ್ಕೊಂಡು ಶಿವ ಜೊತೆ ಹೋಗಿ ಎಲ್ಲರ ಮನೆ ಮುಂದೆ ದೀರ್ಘವಾದಂತ ಉಸಿರು ಹೇಳ್ಕೊಂಡು ಯಾರ ಮನೆಯಲ್ಲಿ ಈ ಕೋಳಿ ಬಾಡನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಮಾಡೋದು. ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಗೊತ್ತಾಗತ್ತೆ. ಆ ರೀತಿಯ ಪರಿತಪ್ಸೋದು. ಒಂದು ಮನೆ ಮುಂದೆ ಕೂತ್ಕೊಂಡು ಯಾರು ಮುರ್ಕೊಂಡ್ರಪ್ಪ ನನ್ನ ಕೋಳಿಯ ಅಂತ ಅಂದ್ಬಿಟ್ಟು ಹುಂಜವನ ಅಂದ್ಬಿಟ್ಟು ಧೂಳನ್ನ ಎರ್ಚ್ಕೊಂಡು ಪರಿತಪಿಸ್ತಾ ಇರ್ತಾಳೆ. ಆ ಚಿತ್ರಣ ಇಲ್ಲಿ ನೀವು ಬರಿಬೇಕಾಗತ್ತೆ. ಇನ್ನು ಗುರುಸಿದ್ಧನ ಬಂಡಾಯದ ಮನಸ್ಥಿತಿ. ಗುರುಸಿದ್ಧುವಿನ ಬಂಡಾಯದ ಮನಸ್ಥಿತಿ ಬಹಳ ಸೊಗಸಾಗಿದೆ. ಗುರುಸಿದ್ಧನ ಬಂಡಾಯದ ಮನಸ್ಥಿತಿ ಏನು ಅಂತಂದ್ರೆ, ಶಿವಬಸಪ್ಪನ ಹೋಟೆಲ್ಗೆ ಹೋಗಿ ಎಲ್ಲರೂ ದುಡ್ಡು ಬಿಸಾಕ್ಬಿಟ್ಟು ಅಪ್ಪ ನಿಮ್ ಕೊಡಲ್ಲಪ್ಪ ಅಂತ ಹೇಳ್ತಾರೆ. ಅಪ್ಪ ನಾವು ದುಡ್ಡು ಕೊಟ್ಟಿದೀವಿ ಕಣ್ರಿ, ಕಲ್ಲೆಲ್ಲ ಕೊಟ್ಟಿರೋದು, ನೀವು ನಮ್ಗೆ ಒಂದು ಟೀನು ಇಡ್ಲಿನ ತಂದ್ಕೊಡ್ರಿ ಅಂತ ಅಂದ್ಬಿಟ್ಟು ಅದು ಲಿಂಗಾಯತರ ಹೋಟ್ಲಾಗಿರೋ ಕಾರಣಕ್ಕೆ ನಮ್ಮಂಥವ್ರನ್ನ ಸೇರ್ಸಲ್ಲ. ಯಾಕೆ ಸೇರ್ಸಲ್ಲ ನೀವು ಅಂತ ಅಂದ್ಬಿಟ್ಟು ಪೊಲೀಸ್ನವ್ರು ಬಂದು ಎಲ್ಲರಿಗೂ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ತಾರೆ. ಮತ್ತೆ ನಾನೂ ಹಾಗೇನೆ ನಾನ್ಯಾಕೆ ಸುಮ್ಮನೆ ಇರಬೇಕು ಅಂತ ಅಂದ್ಬಿಟ್ಟು ಆ ರೀತಿಯ ಜೂರತ್ತಲ್ಲಿ ನಾನು ಹೋಗಿ ಅವನ ಹೋಟ್ಲಲ್ಲಿ ಇಡ್ಲಿ ದೋಸೆ ಅಥವಾ ಟೀಯನ್ನು ಕುಡ್ಕೊಂಡು ಬಂದೆ ಅಂತ ಅಂದ್ಬಿಟ್ಟು ಇವನು ಕೂಡ ಕಡ್ಲೆಕಾಯಿ ತಿನ್ನುವಂಥ ಪ್ರಸಂಗದಲ್ಲಿ ಗುರುಸಿದ್ಧ ನಡೆದಂಥ ವಿಚಾರವನ್ನ ಹೇಳ್ಕೊಳ್ತಾನೆ. ಈ ವಿಷಯವನ್ನ ನೀವು ಇಲ್ಲಿಗೆ ಬರೆದ್ರೆ ಒಳ್ಳೆ ಉತ್ತರ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳು, ಇಲ್ಲಿಗೆ 2ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವಂತಹ ಈ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗತ್ತೆ. ಬಂಡವಾಳಿಲ್ಲದ ಬಡಾಯಿ ಮತ್ತು ಒಡಲಾಳ ಅನ್ನುವಂಥ ಕಾದಂಬರಿಯನ್ನ ಆಧರಿಸಿ ಈ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿರ್ತಾರೆ. ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ಮಗದಷ್ಟು ತಿಳ್ಕೊಬೇಕು ಅಂದ್ರೆ ಮತ್ತೆ ಈ ವಿಡಿಯೋವನ್ನ ನೋಡಿ ಇದ್ರ ವಿಶೇಷ ಏನು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗತ್ತೆ. ಪ್ರಶ್ನೆ ಪತ್ರಿಕೆ ಕೈ ಸಿಕ್ತಾಗ ಮೊದಲು ತಾಳ್ಮೆಯಿಂದ ಸಮಾಧಾನದಿಂದ ಓದಿದ ಮೇಲೆ ಇದಕ್ಕೆ ಹೇಗೆ ಯಾವ ಥರದಲ್ಲಿ ಉತ್ತರ ಬರೀಬೇಕು ಅನ್ನುವಂಥದ್ದು ನಿಮಗೆ ಸಹಜವಾಗಿ ಒಳೆಯುತ್ತೆ. ಆ ರೀತಿಯ ಉತ್ತರಗಳನ್ನು ಬರ್ಕೊಂಡು ಹೋದಾಗ ನಿಮಗೆ ಒಳ್ಳೆ ಅಂಕಗಳು ನಿಮಗೆ ದಾಖಲಾಗೋದಕ್ಕೆ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.